ಏನಂದ್ರೆ ಏನೂ ಮಾಡಲ್ಲ ನೀವು. ಮುಂಚೆನೆ ಚೆನ್ನಾಗಿತ್ತು, ನೀವು ನನಗೆ ಬಾಯಿ ತುತ್ತು ತಿನ್ನಿಸ್ತಿದ್ದು, ಆದ್ರೆ ಈಗ ಸ್ಪೂನಲ್ಲಿ ತಿನ್ನಿಸ್ತೀನಿ. ಸ್ಪೂನು ಮೊನ್ನೆ ಮಲ್ಲಿ ಮದಲ್ಲಿ ತಿನ್ನಿಸಿದ್ನಲ್ಲ. ಅದೇ ಯಾಕೆ ಅಂತ. ಯಾಕೆ ಸ್ಪೂನಲ್ಲಿ ತಿನ್ನಿಸ್ತೀರಾ, ಕೈಯಲ್ಲಿ ಹಾಕಿ ತಿನ್ಸಲ್ಲ ನೀವು? ಮುಂಚೆ ನನಗೆ ಕೈಯಿಂದ ಬಾಯಿ ತುತ್ತು ತಿನ್ನಿಸ್ತಿದ್ರಿ, ನನ್ನ ಬಾಯಿ ಹೊರಿಸ್ತಿದ್ರಿ, ಅದು ಈಗ ಏನಂದ್ರೆ ಏನು ಮಾಡಲ್ಲ. ದಿಸ್ ಇಸ್ ಸೋ ಸ್ಯಾಡ್. You're bad. And that is why I am mad. ಯಾವಾಗ್ಲೂ ತಲೆ ತಗ್ಸ್ಕೊಂಡು ಪ್ಲೇಟಲ್ಲೇ ಮುಳುಗೋಗಿರ್ತೀರ, ನನ್ನ ಕಡೆ ಕಣ್ಣೆತ್ತು ನೋಡಲ್ಲ. ಅಂತ ಪ್ಲೇಟಲ್ಲಿ ಏನಿದೆ ಅಂತ ನನಗೆ ಗೊತ್ತಾಗ್ಬೇಕು ಇವತ್ತು. ಸರಿ, ಇಷ್ಟೇನಾ ನಿಮ್ ಕಂಪ್ಲೇಂಟ್ಸು? ಇಲ್ಲ, ಇನ್ನೂ ಇದೆ. ಹೇಳಿ. ಊಟ ಮಾಡಿದ್ಮೇಲೆ ನಾವು ಮಲ್ಗಕ್ ಹೋಗ್ತೀವಿ. ಗೊತ್ತಲ್ವಾ ನನಗೆ ನಿಮ್ಮ ಮೇಲೆ ಹಿಂಗ್ ಕೈ ಹಾಕೊಂಡು ಹಿಂಗ್ ಮಲ್ಗಿದ್ರೆ ನಾನು ನಿದ್ದೆ ಬರೋದು ಅಂತ. ಹೌದು. ಹಲೋ, ಮಲ್ಬಿಟ್ರಾ? ಒಳಗಡೆ ಹೋಗಿ ಮಲ್ಕೊಳ್ಳೋಣ ನಡ್ರಿ. ಇದೆ ಹಿಂಗೆ ನೀವು ನನ್ನನ್ನ ಸೈಡಿಗೆ ಕಳಿಸ್ಬಿಡ್ತೀರಾ. ನನ್ನ ಬೆಡ್ಡಿಂದ ಬಿದ್ದೋದ್ರು ನಿಮಗೆ ಗೊತ್ತಾಗಲ್ಲ. ಯಾಕ್ರಿ? ಆಮೇಲೆ ಏನ್ ಮಾಡ್ತೀರಾ? ಮಕ್ಕಳನ್ನ ಮಧ್ಯದಲ್ಲಿ ಮಲಗಿಸ್ಬಿಡ್ತೀವಿ. ನಮ್ಮ ಮಧ್ಯದಲ್ಲಿ ಗೋಡೆ ಕಾಂಪೌಂಡ್ ವಾಲ್ ತರ ಮಕ್ಕಳನ್ನ ಮಲಗಿಸ್ಕೊಂಡ್ಬಿಡ್ತೀರ. ಈ ಭಾಗ್ಯಕ್ಕೆ ಯಾರ ರೂಮಲ್ಲಿ ಯಾಕೆ ಮಲಗಬೇಕು ಅಂತೀನಿ ನಾನು. ಅದು ನಮ್ಮ ರೂಮ ಇಲ್ಲ ರೈಲ್ವೆ ಟ್ರ್ಯಾಕ್ ಪ್ಲಾಟ್ಫಾರ್ಮ್ ಒಂದು ಅರ್ಥ ಆಗಲ್ಲ. ಯಾಕ್ರೆ ಹಿಂಗೆಲ್ಲ ಮಾತಾಡ್ತೀರಾ? ಅವ್ರು ನಮ್ಮ ಮಕ್ಕಳೇ ಅಲ್ವೇನ್ರಿ? ನಮ್ಮ ಮಕ್ಕಳೇನ ಅಂತ ಹೇಳ್ತಿಲ್ಲ, ಆದ್ರೆ ನನಗೆಲ್ಲಿ ಜಾಗ? ನಿಮ್ ಜೀವನದಲ್ಲಿ ನನಗೆ ಜಾಗ ಎಲ್ಲಿದೆ ಅದು ಗೊತ್ತಾಗ್ಬೇಕು ನನಗೆ. ಅಲ್ಲ, ಫಸ್ಟ್ ಯಾವ್ದು ಬಂತು, ಕೋಳಿನ ಮೊಟ್ಟೆನ? ಅಂದ್ರೆ ಫಸ್ಟ್ ಯಾರು ಬಂದಿದ್ದು, ಹೆಂಡ್ತಿನ ಮಕ್ಕಳ? ನೀವೇ. ಭೂಮಿಕಾ ಅವ್ರೆ, ನೀವಾದ್ಮೇಲೆನೆ ಮಕ್ಕಳು, ಆಮೇಲೆ ಎಲ್ರು ನೀವೇ ಇಂಪಾರ್ಟೆಂಟು ಅಂತ ಏನೇನೋ ಡೈಲಾಗ್ ಹೊಡಿತಾರೆ. ಅದೆಲ್ಲ ಮರ್ತೋಯ್ತಾ ಈಗ? ಮರ್ತೋಗಿದ್ದೇನೆ, ಎಲ್ಲಾನು ಮರ್ತೋಗ್ಬಿಟ್ಟಿದ್ದೇನೆ.